ಟುಡೇ ಐ ಆಮ್ ಎಟ್ ಬ್ಯಾಂಗ್ಳೂರ್ ವಿತ್ ಮೇಡಮ್ ಟು ಎಷ್ಟು ಕೆಡ್ದಾಗ ಮಾತಾಡ್ದೆ ನಾನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಓರೈನ್ ಮಾಲಲ್ಲಿದ್ದೀವಿ. ಡೈರೆಕ್ಟಾಗಿ 7 ಗಂಟೆಗೆ 2ನೇ ಊಟ ಆಗ್ತಾಯಿದೆ. ಸೊ ಪಿಜ್ಜಾ ತಿನ್ನೋಕ್ಕೆ ಅಂತ ಕೂತಿದ್ದೀವಿ. ಇದಾದಮೇಲೆ ಫಿಲಮ್ಗೆ ಹೋಗಬೇಕು. ಯಾವ ಫಿಲಮ್ಮು ಅಂತ ತಿಂದಮೇಲೆ ಹೇಳ್ತೀನಿ. ಸೊ ಐ ಆಮ್ ವಿತ್ ಮೇಡಮ್ ಟುಡೇ. ಬೆಂಗಳೂರು ಬಂದಮೇಲೆ ನಾವು ಒಂದು ಮಾರುತಿ ಮಂದಿರ ಹೋಗ್ತೀವಿ, 2ನೇದು ಮೇಡಮ್ ಹತ್ರ ಹೋಗ್ತೀವಿ. ನಮ್ಮಮ್ಮ ಇಂಥವೇ ಮಾಡೋಂಥ ಮನಸಲ್ಲೇ ಬೈಕೋತಾ ಇರ್ತಾರೆ ಈಗ. ಸೊ ವೆಲ್ಕಮ್ ಟು ಮೈ ಚಾನಲ್. ಉಲ್ಟಾ ಕ್ಯಾಮ್ರಾ ಇಟ್ಕೊಂತಾರೆ ಗೈಸುಗಳು. ನಾನು ಥರದನ್ನ ಲಾಗ್ ಮಾಡೋ ಅಂದರೆ ಬಂದಮೇಲೆ ಲಾಗ್ ಮಾಡ್ತಾರೆ. This is golden corn, this is chicken sausage, this is Pepsi, and this is Vicky. ಗೈಸ್, ಇದು ಪರಂಪರಾ ಪ್ರತಿಷ್ಠಾ ಅನುಶಾಸನ. ಇದು ಹಿಂಗೆಲ್ಲ ಹಾಕಿಲ್ಲ ಅಂದರೆ ಜನ ಬೈತಾರೆ, ಅದಕ್ಕೆ ಹಾಕಬೇಕು. ಗೈಸ್, ಇವ್ರು ಇನ್ನೊಂದೇನಾದ್ರು ಡಾಮಿನೋಸ್ ಇದು ದುಡ್ಡು ತೊಗೊಂತವ್ರು. ಇವಾಗ ಮುಂಚೆಲ್ಲ ಫ್ರೀಯಾಗಿ ಕೊಡ್ತಿದ್ರು. ಎಲ್ಲ ಕಮೆಂಟ್ ಮಾಡಿ, ಡಾಮಿನೋಸ್ ಹೋಗಿ ಫ್ರೀಯಾಗಿ ಶರ್ಟ್ ಕೊಡಿ, ಇದು ಏನಾದರೂ ಟೊಮೊಟೊ ಕೆಚಪ್ ಫ್ರೀಯಾಗಿ ಕೊಡಿ ಅಂತೇಳಿ. ನಾನು ಹಿಂಗೆ ಹಿಡ್ಕೊಂಡು ಜೋರಾಗಿ ಹಿಡ್ಕೊಂಡು ಲಾಕ್ ಮಾಡೋಣ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗ್ತಿಲ್ಲ. ಅವರೇನಲ್ಲಿ ಯಾಕೆ ಅಂತ ಹೇಳ್ತೀನಿ, ತಿನ್ಬಿಟ್ಟು ಹೇಳ್ತೀನಿ. ಇನ್ನೂ ಮಿಕ್ಸ್ ಮಾಡೋದ್ರಲ್ಲೇ ಇದ್ದಾಳೆ. ನಾನು ಆಲ್ರೆಡಿ ಬಾರಿಸ್ತಾ ಇದ್ದೀನಿ. ಹಿಂದೆ ಕಾಣಿಸ್ತಾ ಇದೆಯಲ್ಲ, ಆ ಬಿಲ್ಡಿಂಗೇ WTC, ವರ್ಲ್ಡ್ ಟ್ರೇಡ್ ಸೆಂಟರ್ ಬ್ಯಾಂಗ್ಳೂರ್. ಮೇಡಮ್, ನೀವು ವರ್ಲ್ಡ್ ಟ್ರೇಡ್ ಸೆಂಟರ್ ಒಳಗೆ ಹೋಗಿದ್ದೀರಾ? ನಾವು ಟ್ರೇಡ್ ಎಲ್ಲ ಮಾಡಲ್ಲ. ಹಿಂಗೆ ಈ ಥರ ಡೈಲಾಗು ಹೇಳಿನೇ ನನ್ನ ಯಾಮರ್ಸ್ಬಿಟ್ಲು. ಸೊ ಓರೈನ್ ಮಾಲ್ ಒಳಗಡೆ ನಾವು ವ್ಲಾಗ್ ಮಾಡೋದು ಕಷ್ಟ ಆಗ್ತಿದೆ. ಯಾಕಂದರೆ ಇದೇ ಓರೈನ್ ಮಾಲಲ್ಲಿ 3 ವರ್ಷದಿಂದ ಗಾಯ್ಸ್ ರೆಸ್ಪೆಕ್ಟೇ ಇಲ್ಲ. ಅನ್ರೆಸ್ಪೆಕ್ಟು ಒಂದು 2-3 ಅಷ್ಟೇ ವಿಡಿಯೋಸ್ ಮಾಡಿ ಫೇಮಸ್ ಆಗಿದ್ದಿಲ್ಲ. ಸೊ ಗಾಯ್ಸ್, ನಾವು ಪಿಜ್ಜಾ ತಿಂದು ಹೊರಗಡೆ ಗಾಳಿ ತಗೊಂಡು ವಿಹಾರಕ್ಕೆ ಹೋಗಿದ್ವಿ. ಇವಾಗ ಮತ್ತೆ ಹೊಸದಾಗಿ ಡೆಕಾಥ್ಲಾನ್ ಆಗಿದೆ ಅಂತ ಗೊತ್ತಾಯಿತು ಓರೈನಲ್ಲಿ. ಈಗ ಡೆಕಾಥ್ಲಾನ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಕ್ಯಾಮ್ರಾನ ಯಾಕೆ ಹಿಂಗೆ ಹಿಡ್ಕೊಂಡಿದ್ದೀನಿ ಅಂತ ಹಿಂಗೆ ಮೇಲೆ ಹಿಡ್ಕೊಂಡ್ರೆ ನಂದು ಹಂಗೆ ಅವಳ ಥರ ಆಗುತ್ತೆ. ಗಾಯ್ಸ್, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು ಅಂತ. ಆದರೂ ಸ್ವಲ್ಪ ಧೈರ್ಯ ಮಾಡಿಟ್ಕೋತೀನಿ. ಹಿಂಗೆ ಯಾರು ವಾಚ್ಮೆನ್ ಓಡೋರ್ಬೇಕು ಇವಾಗ, ವಾಟ್ ಆರ್ ಯು ಡೂಯಿಂಗ್ ಮ್ಯಾನ್ ಅಂತ. ಡೆಕಾಥ್ಲಾನ್ ಓಡಾಡಿ ಸುಸ್ತು ಕೂತ್ಕೊಂಡಿದ್ದೀನಿ. ನೆಕ್ಸ್ಟ್ ಸೈಡ್ ಹೋಗ್ತಾ ಊಟ ಮಾಡೋಕೆ ಈ ಥರ ಹಾಕೊಂಡು ಕುತ್ಕೊಂತೀನಿ ಅಂತ ಹೇಳ್ತಾನೆ. ಗೈಸ್, ಇದನ್ನ ನಾನು ತೊಗೊಳ್ಳೇಬಾರ್ದು, ಕಮೆಂಟ್ ಮಾಡಿ. ನೋ, ನಾನು ಹೇಳ್ದೆ ಅದಕ್ಕೆ ಇದಕ್ಕಿಂತ ರೋಡ್ ಸೈಡ್ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಸೊ ಗಾಯ್ಸ್, ಡೆಕಾಥ್ಲಾನಿಂದ ಗಾಯ್ಸ್ ಅನ್ಬಾರ್ದು ಅಂದೆ ನಮ್ಮ ಮೇಡಮು. ಸೊ ಡೆಕಾಥ್ಲಾನಿಂದ ಹೊರಗೆ ಬಂದಾಯಿತು. ಡೆಕಾಥ್ಲಾನ್ ಒಳಗೆ ಹೋಗಿ ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಬಂದರೆ ಒಂಥರ ಸಮಾಧಾನ ನನಗೆ. ಒಂದು ರೌಂಡ್ ಅಲ್ಲ, 10 ರೌಂಡ್ ಹೊಡೆದ. ಏನೂ ತೊಗೊಂಡಿಲ್ಲ, ಬಿಟ್ಟಿಲ್ಲ. ಇದಕ್ಕಿಂತ ಜಾಸ್ತಿ ಶಾಪಿಂಗ್ ಮಾಡ್ತೀನಿ ಅಂತ ನೋಡ್ತಾನೆ. ಏನೋ ತೊಗೊಂಡಿಲ್ಲ ಅಂದರೆ ಒಂದು ರೌಂಡ್ ನಾನು ಡೆಕಾಥ್ಲಾನ್ ಒಳಗೆ ಹೋಗಿ ಬಂದರೆ ನನಗೆ ಸಮಾಧಾನಕರ ಬಹುಮಾನ ಕೊಟ್ಟಂಗಾಗುತ್ತೆ. ಇವಾಗ ಒಂದು ಸ್ವಲ್ಪ ಧೈರ್ಯ ಬಂದೈತೆ ಮೇಲೆ ಹಿಡ್ಕೊಳ್ಳೋಕ್ಕೆ. ಯಾಕಂದರೆ ಜನ ಕಾಣಿಸ್ತಾ ಇಲ್ಲ, ಲೇಟ್ ಆಯಿತು ಅಂತ. ಈಗ ಶೋ ಇದೆ ಲೊಕ್ಕ ಮೂವಿಗೆ. ಯಾವ ಮೂವಿ ಅಂತ ಹೇಳಿಲ್ಲ ನಾನು, ಲೊಕ್ಕನ ಏನೋ 8:00 ಶೋ ಇದೆ ಲೊಕ್ಕ ಮೂವಿಗೆ ಅಂದ್ಬಿಟ್ಟು ಯಾವ ಮೂವಿಗೆ ಅಂತ ಹೇಳಿ ಅಲ್ಲ, ಅದನ್ನ ಕರೆಕ್ಟಾಗಿ ಹೇಳೋದು ನಾನು ಸ್ಪೆಲ್ಲು ಅಂತ. ಲೊಕ್ಕ ಸೂಪರ್ ಹ್ಯೂಮನ್ ಮೂವಿ. ಹ್ಯೂಮನ್ ಅಲ್ಲ, ವುಮೆನ್ ಮೂವಿ. ಸೂಪರ್ ವುಮೆನ್ ಮೂವಿಗೆ ಸೂಪರ್ ವುಮೆನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಎಲ್ಲೋ ಹೋಗ್ಬಿಟ್ಟು ಅವಳು ಔಟ್ ಫೈಟ್ ಮಾಡೋ ಥರ ನನಗೆ ಓಡಿದ್ರೆ ಭಾಳ ಕಷ್ಟ ಆಗುತ್ತೆ. ಸೊ ಮಲಯಾಳಂ ಮೂವಿ ವಿತ್ ಇಂಗ್ಲೀಷ್ ಸಬ್ ಟೈಟಲ್ ಹೋಗ್ತೀವಿ. ಇಂಟ್ರೋಲಲ್ಲಿ ಸಿಗ್ತೀನಿ. ಇಂಟ್ರೋಲಲ್ಲ, ಮೇಲೋದ್ಮೇಲೆ ಸಿಗ್ತೀನಿ ಮತ್ತೆ ಥಿಯೇಟ್ರಿಗೆ ಹೋಗಿ. ಇಲ್ಲಿರೋದು ಯಾವ್ದು PVR ಸಿನಿಪೊಲೀಸಾ? ನಾನು ಟಿಕೆಟೆಲ್ಲ ಬುಕ್ ಮಾಡಲ್ಲ. ನಾನು ಬುಕ್ ಮೈ ಶೋನ ಯೂಸ್ ಮಾಡಲ್ಲ. ಇವರೇ ನಮ್ಮ ಬುಕ್ ಮೈ ಶೋ. ಇವ್ರು ಯಾವ ಶೋನ ಬುಕ್ ಮಾಡ್ತಾರೋ ಆ ಶೋಗೆ ನಾನು ಹೋಗ್ತೀನಿ. ಹಿಂಗೆ ಹೇಳಿನೇ ಎಲ್ಲರನ್ನ ಯಾಮರ್ಸ್ತಿದ್ದೆ ಸರ್. ಸೊ ಮಾಲ್ ಚೆನ್ನಾಗಿದೆ, ಓರೈನ್ ಮಾಲ್ಗೆ ನಾನು ಅಂದಾಜಮಾನಿಂದ ಬರ್ತಾಯಿದ್ದೀನಿ. 2017-16ರಿಂದನೂ ಬರ್ತಾಯಿದ್ದೀನಿ. ಆವಾಗ ಇದು ಫೇಮಸ್ ಇತ್ತು. ಇವಾಗ ಲೂಲು ಮಾಲು, ಆಮೇಲೆ ಏನದು ಏನು ಏಷ್ಯಾ ಮಾಲ್ ಅದು,
ಲೋಕಲ್ ಏಷ್ಯನಾ ಗ್ಲೋಬಲ್ ಏಷ್ಯನ್ ಅಲ್ಲ, ಬೇರೆ ಏನೋ ಇದೆ, ಫೇನಿಕ್ಸ್ ಮಾಲು ಏನೇನೋ ಮಾಲ್ ಆಗಿದ್ದಾವೆ. ಬಟ್ ಅವಾಗೆಲ್ಲ ನಾನು ಒರೈನ್ ಮಾಲ್ ಅಂದರೆ ಹೆವಿ ಫೇಮಸ್ಸು. ಬಂದು ಹೋಗ್ತಿದ್ವಿ. ಇಷ್ಟು ಮೇಲಿದ್ದೀವಿ ನಾವೀಗ. ಮೊದಲೇ ನಂಗೆ ಹೈಟ್ ಕಂಡ್ರೆ ಭಯ. ಇವಾಗ ಗೂಗಲ್ ಸರ್ಚ್ ಮಾಡ್ತಾವಳೆ ಯಾವ ಮಾಲ್ ಅಂತ ಹೇಳೋಕ್ಕೆ ಅಕ್ಕ. ಯಾವ ಮಾಲ್? ಮಾಲ್ ಆಫ್ ಏಷ್ಯಾ. ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ. ಹಾಂ, ಆ ಮಾಲೆಲ್ಲ ಬಂದು ಲೂಲು ಮಾಲ್ ಸ್ವಲ್ಪ ಸಣ್ಣ ಥರ ಕಾಣಿಸ್ತೈತೆ. ಬಟ್ ಅವಾಗೆಲ್ಲ ಲೂಲು ಮಾಲ್ ಅಲ್ಲ, ಓರೆನ್ ಮಾಲು. ಬಟ್ ಅವಾಗೆಲ್ಲ ಓರೆನ್ ಮಾಲ್ ಹೆವಿ ದೊಡ್ಡದು. ಸೊ ನಾನು ತುಂಬ ಜಾಸ್ತಿ ಮಾತಾಡಿದೆ ಅನಿಸುತ್ತೆ. ಮೇಲೋಗಿ ಮುಂದಕ್ಕೆ ಗೊತ್ತಾ, ಇದರಲ್ಲಿ ಮೌಸು, ಕೀಬೋರ್ಡು, ಈ ಕಡೆ ಸೈಡಿಗೆ ಇಲ್ಲೆಲ್ಲ ಇರೋದು ಇದೆಲ್ಲ ರಿಮೋಟು, ಇದೆಲ್ಲ CPU ಫ್ಯಾನ್ಗಳು. ಸೊ ಇದೆಲ್ಲ ವೇಸ್ಟಿಂದ ಮಾಡಿರೋದು. ನಿಂಗೆ ಏನೇನು ಕಾಣಿಸ್ತಾ ಇದೆ ಹೇಳು? ರಿಮೋಟ್, ಕೀಬೋರ್ಡ್, ಕ್ಯಾಲ್ಕುಲೇಟರ್, ಅದು CPU ವಯರ್ಸು ನೋಸ್ ಮಾಡಿರೋದು. ವಯರ್ಸ್, ಬೋರ್ಡ್, and you. ಮೇಡಮ್ ಈಸ್ ಗೋಯಿಂಗ್ ಬೇಗ ಟು PVR. ಲೈಫಲ್ಲಿ ಇವತ್ತು ಫಸ್ಟ್ ಟೈಮ್ ಅವಳು ಟೈಮಿಗೆ ತಕ್ಕಂಗೆ ಬಂದಿರೋದು. ಇಲ್ಲಾಂದರೆ 5 ನಿಮಿಷ ಕರೆಕ್ಟಾಗಿದ್ದಾಗ ಓಡಬೇಕು. ನಾವು F1 ಮೂವಿ ಹೋಗಿದ್ವಲ್ಲ, ಬೇಕಾದ್ರೆ ಲಾಗ್ ನೋಡಿ ಗೊತ್ತಾಗುತ್ತೆ. ಮೂವಿ ಸ್ಟಾರ್ಟ್ ಆಗೋ ಟೈಮಿಗೆ ಓಡೋಗ್ತಿದ್ವಿ. ಇವತ್ತು ಬೇಗ ಬಂದಿದ್ದೀವಿ. ಆಲ್ಮೋಸ್ಟ್ ಇನ್ ಫ್ರಂಟ್ ಆಫ್ PVR ಈಗ ಸದ್ಯಕ್ಕೆ ನೋಡ್ಬೋದು ನೀವು. ಟಿಕೆಟ್ ಕೌಂಟ್ರು, ಅಲ್ಲಿ ಎಂಟ್ರಿ, ಇಲ್ಲಿ ಗೋಲ್ಡ್ ಇದೆ. ನಾವು ಗೋಲ್ಡ್ ಇದ್ದಾಗ ಯಾವ ಮೂವಿ ಅಂದರೆ ಇಂಟರ್ಸ್ಟೆಲ್ಲರ್ ಮೂವಿ ಗೋಲ್ಡಲ್ಲಿ ನೋಡಿದ್ವಿ 4DXಲ್ಲಿ. ಬಟ್ ಇವತ್ತಿದು ಮಾಮೂಲಿ. ಮೂವಿ ಬಗ್ಗೆ ನಿಮ್ಮ ರಿವ್ಯೂ ಹೇಳಿ. ಗುಡ್. ಬಟ್ ನಂಗೆ ಶಾಕ್ ಆಗಿದ್ದು ದಲ್ಕರ್ ಮತ್ತು ನಮ್ಮ ಟವಿನೋ ಥಾಮಸ್ ಬರೋದು. ಸೊ ನಾವು ವಿ ಆರ್ ಗೋಯಿಂಗ್ ಟು ರೂಮ್. ಮೇಡಮ್ನ PG ಬಿಟ್ಟು ನಾನು ರೂಮ್ಗೆ ಹೋಗ್ತೀನಿ. ಮೂವಿ ಬಗ್ಗೆ ಬೆಳಗ್ಗೆ ಮಾತಾಡೋಣ. ಹೊಟ್ಟೆ ಇಟ್ಟಿದ್ದೇವೆ. ಇವೆಲ್ಲ ರೈಸ್ ಸಿಕ್ಕರೆ ತಿನ್ಬೇಕೀಗ. ನೋಡೋಣ, ಗೊತ್ತಿಲ್ಲ ಏನಾಗುತ್ತೆ ಅಂತ. ನೋಡೋದು. ಸಿಗ್ನಲಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ರಾತ್ರಿ 10:30 11 ಗಂಟೆ ಆದರೂ ಸಿಗ್ನಲ್ ಹೋಗಲ್ಲ ಇಲ್ಲಿ ಬೆಂಗಳೂರಲ್ಲಿ. ಸಿಗ್ನಲ್ ಬಿಡ್ಕೊಂಡು ಮೇಡಮ್ ಪ್ಯಾಚ್ ಇಟ್ ಪ್ಲೀಸ್. ಸೊ ಇನ್ನೇನು ಬೆಂಗಳೂರು ಶಿಫ್ಟಾಗಿ ಒಂದು ದಿನ ಮೂವಿ ನೋಡಿ ನೆಕ್ಸ್ಟ್ ದಿನದಿಂದ ಏನಾದ್ರು ಪ್ಲ್ಯಾನ್ ಮಾಡೋಣ ಅನ್ನೋಷ್ಟೊತ್ತಿಗೆ ಅನ್ಎಕ್ಸ್ಪೆಕ್ಟೆಡ್ ನಾನು ಮತ್ತೆ ಶಿವಮೊಗ್ಗ ಬಂದೆ ನೆಕ್ಸ್ಟ್ ಡೇ. ಸೊ ನೋಡ್ಬೋದು, ನಾನು ಇದು ಯಾವುದೋ ಹಾಸ್ಪಿಟ್ಲ ಬ್ಯಾಕ್ ಹೆಡ್ಸಲ್ಲಿ ಕೂತಿದ್ದೀನಿ ಎಡಿಟ್ ಮಾಡಿಕೊಂಡು. ಸೊ ಯಾಕಂದರೆ ಇಲ್ಲಿ ಚಾರ್ಜರ್ ಸಿಕ್ತು, ಸೊ ಎಡಿಟ್ ಮಾಡ್ಕೊಂಡು ಕೂತಿದ್ದೀನಿ. ಸೊ ಈ ಲಾಗು ಇಲ್ಲಿಗೆ ಮುಕ್ತಾಯವಾಗುತ್ತೆ. ಬಟ್ ನಾನು ಬೆಂಗಳೂರು ಲಾಗ್ ಮಾಡ್ಕೊಂಡು ಮತ್ತೆ ಶಿವಮೊಗ್ಗ ಬಂದೆ. ಸೊ ಅದು ಯಾಕೆ ಅಂತ ಹೇಳ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಸೊ ಈ ಲಾಗ್ ಇಲ್ಲಿಗೆ ಮುಗಿಯುತ್ತೆ. ಇಲ್ಲಿವರೆಗೂ ಲಾಗ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಗುಡ್ ಡೇ.